ಕೈಲೇ ಇದೆ. ನೀನೇನೂ ಮಾಡಲಿಲ್ಲ ಅಂತಂದರೆ ಆಲಸ್ಯಂ ಅಮೃತಂ ವಿಷಮ್ ಅಂದರೆ ನಾವು ಆಲಸ್ಯದಲ್ಲೇ ಹೇಳ್ತೀವಿ, ಅಂದರೆ ಅಮೃತ ವಿಷ ಆಗೋಗ್ಬಿಡ್ತದೆ. ಉದಾಸೀನತೆ, ಅಯ್ಯೋ ಎದ್ರಾಯ್ತಕ್ಕ ಮಾಡಿದ್ರಾಯ್ತು. ಉದಾಸಿ ಅಂದ್ರೇನು, ಅವಳು ದಾಸಿ ಅಂತ. ನಮ್ಮಲ್ಲಿ ಉದಾಸೀನತೆ ಬರಬಾರ್ದು. ಸೇವೆ ಬಗ್ಗೆ ಉದಾಸೀನತೆ, ಅದು ಯಾವುದೇ ಕರ್ತವ್ಯದ ಬಗ್ಗೆ ಉದಾಸೀನತೆ. ಆ ಉದಾಸೀನತೆ ಎಲ್ಲಿರ್ತದೆ ಅಲ್ಲಿ ದಾಸಿತನ ಸ್ವತಃವಾಗಿ ಬಂದ್ಬಿಡ್ತದೆ. ರಾಜ ಅಂದರೆ ಶೌರ್ಯ, ಸಾಹಸ, ಧೈರ್ಯ, ಈ ಗುಣಗಳು ಬರೋದು ಯಾವುದರಿಂದ ಅಂತಂದರೆ ಈ ಜ್ಞಾನದ ಯೋಗ ಧಾರಣೆಯಿಂದ ಆ ಗುಣಗಳು ನಮ್ಮಲ್ಲಿ ಬೆಳೀತಾ ಹೋಗ್ತವೆ. ಸೊ ಅದಕ್ಕೆ ಬಾಬಾರವರು ಡೈಲಿ ನಿಮಗೆ ಬೇರೆ ಬೇರೆ ಉಮಂಗ ಉತ್ಸಾಹನ ತುಂಬ್ತಾ ಇರ್ತಾರೆ. ಆದ್ರೂ ನಿಜ ಎಲ್ಲರೂ ಮಾಡ್ಲಿಕ್ಕಾಗೋದಿಲ್ಲ. ನಾವು ಮಾತಿದ್ರು ನಮಗೆ ಕಷ್ಟ, ನಮಗೆ ನೋವಿದೆ, ಬಳಲ್ತೀವಿ. ಆ ಕೆಲಸ ಈ ಕೆಲಸ ಸಂಪಾದನೆ ಮಾಡೋದು ಇದ್ದೇ. ಆದರೂ ಹಂಗೆ ಅಂದ್ಬಿಟ್ಟು ಇದೊಂದು ಜನ್ಮದಲ್ಲಿ ಕೊನೆ ಆಗೋಗ್ಬಿಟ್ರೆ ಮುಂದೆ ನೀವು ಮಾಡ್ಕೊಳಕ್ಕಾಗದೇ ಇಲ್ವಲ್ಲ, ಹೌದಲ್ವಾ? ಮುಂದೆ ನಿಮಗಿಂತ ಅವಕಾಶನೂ ಸಿಗಲ್ವಲ್ಲ. ಸಿಕ್ಕಿರೋ ಅವಕಾಶದಲ್ಲಿ ವಯಸ್ಸು ಆಗೋಗಿದೆಯಲ್ವಾ, ತಿರುಮತ್ತಿನ ಬಾ ಅಂದ್ರೆ ಬರ್ತದ? ಬರೋದಿಲ್ಲ. ವಯಸ್ಸು ಆಗೋಯ್ತು, ಪ್ರಪಂಚಕ್ಕೂ ವಯಸ್ಸಾಗೋಯ್ತು, ನಮ್ಮ ಹತ್ರ ಬಡತನೂ ಹಂಗೆ ಇದೆ, ಎಲ್ಲ ಅಷ್ಟರಲ್ಲಿದೆ. ಇರೋದ್ರಲ್ಲಿ ನಾವೇನು ಮಾಡಬೇಕು? ಇರೋದ್ರಲ್ಲಿ ಹೆಂಗೆ ವೃದ್ಧಿ ಮಾಡ್ಕೋಬೇಕು? ಇರೋ ಆಯುಷಲ್ಲಿ ಆಯುಷ್ ವೃದ್ಧಿ ಮಾಡ್ಕೋಬೇಕು, ಇರೋ ಹಣದಲ್ಲಿ ಧನ ವೃದ್ಧಿ ಮಾಡ್ಕೋಬೇಕು, ಜ್ಞಾನ ವೃದ್ಧಿ ಮಾಡ್ಕೋಬೇಕು, ಭಾಗ್ಯ ಬರ್ಕೋಬೇಕು. ಎಲ್ಲ ಇಷ್ಟೆಲ್ಲ ಶಾರ್ಟ್ ಪೀರಿಯಡಲ್ಲಿ. ಆಮೇಲೆ ನಾನು ಮಾಡ್ಕೊತೀನಿ ಅಂದರೆ ಆಮೇಲೆ ತಟ್ಟಿಗೆ ಮಲ್ಕೊಂಡಾಗ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವು ಎಷ್ಟು ಲೇಜಿನೆಸ್ ಇರ್ತದೆ ಅಷ್ಟು ಲೇಜಿನೆಸ್ ನಮ್ಮ ಭಾಗ್ಯ ದೂರ ಆಗೋಗುತ್ತೆ. ಆಮೇಲೆ ನಮ್ಗೆ ಆಸೆ ಇದೆ ಸತ್ಯುಗದಲ್ಲಿ ಒನ್ ಹೋಗ್ತೀನಿ ಅಂತ. ಆಮೇಲೆ ನಾವು ರಿಸಲ್ಟ್ ಮೇಲಿಂದ ನೋಡಿದಾಗ ಇದೇನಪ್ಪ ಅಂದರೆ ನನ್ನ ಹೆಸರೇ ಇಲ್ವಲ್ಲ, ಮೊದಲನೇ ಜನ್ಮಕ್ಕೆ ಹೋಗ್ತೀನಿ, ನಾವೇನೋ ನಂಬರ್ 1 ಇದ್ದೀನಿ ಅನ್ಕೊಂಡಿದ್ದೀವಿ, ನಮ್ದು ಅನೌನ್ಸ್ಮೆಂಟೇ ಇಲ್ವಲ್ಲ ಅಂತ. ಅದಕ್ಕೆ ಯಾವಾಗಲೂ ಎಚ್ಚರಿಕೆ ಇರಬೇಕು. ಯಾಮಾರ್ಬಿಟ್ರೆ ಫಸ್ಟ್ ಲಿಸ್ಟ್ನಲ್ಲಿ ನಮ್ಮ ಹೆಸರಿಲ್ದಂಗೆ ಆಗ್ಬಿಡ್ತದೆ. ಆಮೇಲೆ 2ನೇ ಲಿಸ್ಟಲ್ಲಿ ಅರ್ಧದಿಂದ ಈಚೆಗೆ ಬಂದರೆ ಪ್ರಯೋಜನ ಏನು ಬಂತು? ಅದರಲ್ಲಾರು ಇದೋ ಇಲ್ವೋ, ಆಮೇಲೆ ರಾಮನ ರಾಜ್ಯಕ್ಕೆ ಹೋಗ್ಬೇಕಾಗ್ತದೆ. ಅದಕ್ಕೆ ನಮ್ಮಲ್ಲಿ ಕ್ಷಣಕ್ಕೂ ಎಚ್ಚರಿಕೆ ಇರಬೇಕು. ಆ ಕೇರ್ಲೆಸ್ ಆದಷ್ಟು ಏನಾಯ್ತದೆ, ನಮಗೆ ನಮ್ಮ ಭಾಗ್ಯವನ್ನು ನಾವೇ ಹೀನ ಮಾಡ್ಕೊಳಂಗಾಗುತ್ತೆ. ಕ್ಲಾಸ್ ಕೇಳಿದ್ರಾಯ್ತು ಬಿಟ್ರಾಯ್ತು, ಸೇವೆ ಮಾಡಿದ್ರಾಯ್ತು ಬಿಟ್ರಾಯ್ತು, ಧಾರಣೆ ಮಾಡಿದ್ರೆ ಹಿಂಗೆ ಯಾವಾಗ ನಮ್ಮಲ್ಲಿ ಧಾರಣೆಗಳು ಬಂದ್ಬಿಡ್ತವೆ ನ್ಯಾಚುರಲ್ಲಾಗಿ. ಕೆಲವರು ನಾನು 30 ವರ್ಷ 40 ವರ್ಷದವ್ರು ನೋಡಿದ್ದೀನಿ, ಹಂಗೆ ಅವ್ರೆ ಒಂದು ಚೂರು ಜರಕಲಿಲ್ಲ, ಸಂಸಾರದಲ್ಲಿರೋರು ಜರಕಲಿಲ್ಲ. ಇನ್ನೂ ಕೆಲವರು ಏಕಾಂತದಲ್ಲಿರೋ ಅಣ್ಣಂದರು ಹಂಗೆ ಅವ್ರೆ, ಏನನ್ನೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಯೋಗ ಹಿಡಿಯಲಿಲ್ವಾ? ಶರೀರದಿಂದ ಸೇವೆ ಮಾಡಿ. ನಿಮ್ಗೆ ಹಣನೇ ಬೇಡ, ಹಣ ಯಾವಾಗಲೂ ಬರ್ತದೆ, ಬಂದಾಗ ಮಾಡಿ. ಬಟ್ ನೀವೇನಾದ್ರು ಒಂದು ಇರಲೇಬೇಕು. ನೀವು ಲಕ್ಷಾಂತರ ಜನಗಳಿಗೆ ಸಂದೇಶ ಕೊಡೋಕ್ಕಾಗದೆ ಹೋದರೆ ನಿಮಗೆ ಯಾವುದೇ ಅವಕಾಶ ನಿಮ್ಮ ಎದುರುಗಡೆ ಬರ್ತದೆ ಅಂತ ಇಟ್ಕೊಳ್ಳಿ. ಅವಕಾಶನ ಮಿಸ್ ಮಾಡ್ಕೋಬಾರ್ದು, ನೆಪ ಹೇಳ್ಬಿಟ್ಟು ದೂರ ಬಿಡಬಾರ್ದು. ನೀವು ಹಂಗೆ ಮಾಡ್ತಾ ಹೋಗಿ ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇಲ್ಲಾಂದರೆ ಮಧ್ಯೆ ನಾವು ನೆಪ ಹೇಳಿ ರೂಢಿ, ಅಯ್ಯೋ ಈಗ ಈ ಅಮ್ಮಂದು ಬೇರೆ ಬಂತು, ಈಗ ಇವ್ರದ್ದು ಬೇರೆ ಮಾಡೋದು, ಇದೇ ನೆಪ ಆಗೋಗ್ಬಿಡ್ತದೆ. ನೆಪ ಹೇಳಿ ನೆಪ ಹೇಳೋದು ಶುರುವಾಗ್ಬಿಡ್ತದೆ. ನೀವು ಹಾಜಿ ಪಾಠ ಮಾಡಿ ಅಂತ ಬಾಬಾ ಹೇಳ್ತಾರಲ್ವ, ನೀವು ಹಾಜಿ ಅನ್ನೋಕ್ಕೆ ಶುರುವಾಗಿ ನಿಮ್ಗೆ ಆಗೋದೇ ಬೇರೆ. ಎಲ್ಲೋ ನಿಮಗೋಸ್ಕರವಾಗಿ ಒಂದು ಅವಕಾಶ ಹುಡುಕೊಂಬಂದಿರ್ತದೆ. ಪಾತ್ರೆ ತೊಳೆದ್ರೆ ನಿಮ್ಮ ಪಾಪ ತೊಳೆದಂಗೆ ಅಂತ ತಿಳ್ಕೊಳ್ರಿ. ಆಜಿ ಅಂದ್ರೆ ಏನು ಅರ್ಥ ಆಗಿಲ್ಲ, ಇವ್ರಿಗೆ ಅರ್ಥ ಆಗಲ್ಲ. ಆಜಿ ಅಂದ್ರೆ ಅರ್ಥ ಆಗಲ್ಲ. ಆಜಿ ಅಂದ್ರೆ ಯಾರು ಏನೇ ಹೇಳಿದ್ರೆ ಆಯ್ತು ರೆಡಿ ಇನ್ಬೇಕು. ನೀವು ಇಲ್ಲ ಅಯ್ಯೋ ನನ್ನ ಕತೆ ನನಗಾಗದೆ ನೀವೇ ಕತೆ ಹೇಳಕ್ಕೆ ಶುರುವಾದ್ರೆ ನಾ ಅನ್ನೋದು ಇರಬಾರ್ದು ಅಂತ. ಏನು ನಿಮ್ಮ ಎದುರುಗಡೆ ಬಂದಿರ್ತದೆ ಅದಕ್ಕೆ ನೀವು ಆಯ್ತು ಮಾಡೋಣ. ಆ ಪಾರ್ಟು ನಿಮ್ಮ ಬಾಯಿಂದ ಬರೋಕ್ಕೆ ಶುರುವಾದರೆ ನಿಮ್ಮ ಭಾಗ್ಯ ಚೇಂಜ್ ಆಗ್ತಾ ಹೋಗುತ್ತೆ. ಕಾಲಕ್ರಮೇಣ ನೋಡಿ 1 ವರ್ಷಕ್ಕೆ ನಿಮ್ಮ ಮುಖಚಾರಿಯ ಭಾವನೆನೇ ಚೇಂಜ್ ಆಗುತ್ತೆ. ನಿಮಗೆ ಶಕ್ತಿಗಳು ಬರ್ತಾ ಹೋಗುತ್ತೆ. ನಗುಮುಖ ಸದಾ ಇರ್ತದೆ, ಉಲ್ಲಾಸ ಇರ್ತದೆ. ನಿಮಗೆ ಏನೋ ಒಂದು ಸೇವೆ ಮಾಡಿ ನಿಮಗೆ ಉಮಂಗ ಉತ್ಸಾಹ ಜಾಸ್ತಿ ಆಗುತ್ತೆ. ನೀವೇನೋ ಮಾಡ್ದೇ 1 ವಾರ ಮನೇಲೇ ಇರಿ, ಮುರಳಿನೂ ಕೇಳಕ್ಕೆ ಬಂದಿರೋದಿಲ್ಲ, ಏನೋ ನೆಪ ಹೇಳಿ ರೂಢಿ ಆಗಿರ್ತಿಲ್ಲ, ಕಂಟಿನ್ಯೂ ಆಗ್ಬಿಡ್ತೀರ. ನೆಪ ಹೇಳ್ತಾ ನೆಪ ಹೇಳೋದೇ ಕಂಟಿನ್ಯೂ ಆಗ್ಬಿಡ್ತದೆ. ಆಮೇಲೆ ಬುದ್ಧಿನಲ್ಲಿ ಸ್ವಲ್ಪನೇ ನಾಲೆಡ್ಜು
ಡಿಲೀಟ್ ಆಯ್ತಾ ಹೋಗುತ್ತೆ, ಜ್ಞಾನ ಅಳಿಸೋಗ್ಬಿಡ್ತದೆ. ಆಮೇಲೆ ನಿಮಗೆ ಜ್ಞಾನ ಕೇಳೋಕೆ ಇಂಟ್ರೆಸ್ಟ್ ಬರೋದಿಲ್ಲ, ಯೋಗ ಮಾಡೋಕೆ ಇಂಟ್ರೆಸ್ಟ್ ಬರೋಲ್ಲ. ಏನೋ ಯಾವಾಗ ಅವಾಗ ಏನೋ ಒಂದು ಕೇಳ್ತಾರೆ, ಕೊಟ್ಬಿಟ್ಟು ಗುರುವಾರ ಹೋಗಿ ಬರ್ಬಿಡಮ್ಮ ಅಂತಂತ ಅಂತಿರಲ್ಲ, ಅದು ವಾರದ ಭಕ್ತರಾಗ್ಬಿಡ್ತೀರಾ. ನೀವು ಭಕ್ತರಾಗ್ತೀರಿ ಹೊತ್ತು ಜ್ಞಾನಿಗಳಾಗೋದಿಲ್ಲ. ಅದಕ್ಕೆ ಯಾವುದೇ ಸಿಕ್ಕಿರೋದ್ರಲ್ಲಿ ಏನೇ ಆಗಿರಲಿ, ಡೈಲಿ ಕ್ಲಾಸು ಯೋಗ ಎಷ್ಟಾದರೂ ಆಗಿರಲಿ. ಈ ಕೆಲವರು ನಾವು ಬಡವರು ಏನು ಮಾಡ್ಸೋಕ್ಕಾಗಲ್ಲ ಅಂತಾರೆ. ನೀವು 4 ಜನ ಸೇರಿಸಿ ವಾರಕ್ಕೆ ಒಂದು ಯೋಗ ಮಾಡೋಕ್ಕಾಗದೇ ಇರುವಂಥವ್ರು ಯಾರು ಇರೋದಿಲ್ಲ. 50 ರೂಪಾಯಿ ಖರ್ಚು ಮಾಡಿದ್ರೆ 100 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಭೋಗ ಆಗೋಗ್ಬಿಡ್ತದೆ. ಒಂದು 500 ರೂಪಾಯಿ ಖರ್ಚು ಮಾಡಿದ್ರೆ 600 ಹಾಕಿದ್ರೆ ಭೋಗ ಆಯಿತು. ಮಾಡೋಕ್ಕಾಗದೇ ಇರುವಂಥದ್ದು ಏನು, ಬಟ್ ಪ್ರಯತ್ನ ನಮ್ದಿರಬೇಕು. ಹೌದಲ್ಲ? ಸೇವೆ ವಿಷಯದಲ್ಲಿ ಯಾವುದೇ ವಿಚಾರದಲ್ಲಿ ನಾವು ನೆಪ ಹೇಳ್ಬಾರ್ದು. ಕಾರಣ ಹೇಳಿದ್ರೆ ನಿಮ್ಮ ಕರಾಗ್ರಹಕ್ಕೆ ಹೋಗ್ತೀರಿ ಅಂತ ಶಿವಭಾವ. ಅದಕ್ಕೆ ನಾವು ಏನೋ ಇಲ್ಲದ ಕಾರಣಗಳನ್ನು ಹೇಳ್ಬಾರ್ದು. ಸೇವೆ ವಿಷಯ ಯಾರು ಏನಾದ್ರು ವಿಷಯ ಹೇಳಿದಾಗ ಹಾಜಿ ಎನ್ನಬೇಕು. ಗೊತ್ತಾಯ್ತಾ? ನಿಮ್ಮ ಜೀವನದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಮುಂದುವರಿತಾ ಹೋಗ್ತದೆ. ಒಂದಲ್ಲ ಒಂದು ರೇಖೆಗಳ ಮೇಲೆ ನಡೀತಾ ಇರ್ತದೆ.